ಆಪರೇಷನ್ ಫುಟ್ಪಾತ್ಗೆ ವ್ಯಾಪಾರಿಗಳ ಆಕ್ರೋಶ ಮುಂದುವರೆದಿದೆ. ಆರ್ಆರ್ ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫುಟ್ಪಾತ್ ಮೇಲೆ ನೀರಿನ ಘಟಕ, ಕಟ್ಟೆ ಕೂಡ ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಅದರ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಆದರೆ ಅದಕ್ಕೂ ಕೂಡ ವಿರೋಧಿಸಿ ವ್ಯಾಪಾರಿಗಳು ಕಿಡಿಕಾರಿದ್ದಾರೆ. ನಿಯಮ ನಮಗ್ ಮಾತ್ರ ಅನ್ವಯ ಆಗುತ್ತೆ, ಸರ್ಕಾರಕ್ಕಿಲ್ವಾ? ಸರ್ಕಾರವೇ ಒತ್ತುವರಿ ಮಾಡಿಕೊಂಡ್ರೆ ಅದು ಕೂಡ ಸರಿನಾ ಅಂತ ಕಿಡಿಕಾರಿದ್ದಾರೆ. ವ್ಯಾಪಾರಿಗಳು ಫುಟ್ಪಾತ್ ಒತ್ತುವರಿ ಮಾಡಿದ್ರೆ ಅದನ್ನ ತೆರವು ಮಾಡ್ತೀರಾ, ಆದ್ರೆ ಕೆಲವು ಕಡೆ ಸರ್ಕಾರನೇ ಒತ್ತುವರಿ ಮಾಡ್ಕೊಂಡಿರುತ್ತೆ, ಅದು ಸರಿನಾ ಅನ್ನುವಂಥ ಮರು ಪ್ರಶ್ನೆ ಹಾಕಿದ್ದಾರೆ ವ್ಯಾಪಾರಿಗಳು. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಬೇರೆ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಡ್ಲಿ, ನಾವು ಅಲ್ಲಿ ಹೋಗಿ ವ್ಯಾಪಾರ ಮಾಡ್ತೀವಿ. ಪಾದಾಚಾರಿಗಳನ್ನ ನಡೆದು ಓಡಾಡೋರ್ನ ನೀವು ಕೇಳ್ತಾ ಇದ್ದೀರಲ್ಲ, ಅವ್ರು ನೋಡಿ ನಿಮ್ಗೆ ಹೊಟ್ಟೆ ಉರಿತಲ್ಲ. ನಾವು ಸಾವಿರಾರು ಜನ ಹೊಟ್ಟೆಗೋಸ್ಕರ ಅಂಗ್ಲಾಚಿ ಭಿಕ್ಷಾ ಬೇಡ್ತಿದೀವಿ, ಒಂದು ಹೊಟ್ಟೆ ಉರಿತಿಲ್ಲ ಅವ್ರಿಗೆ. ನಮ್ಮ ಮಕ್ಕಳು ಕಾಲೇಜ್ ಹೋಗುತ್ತೆ ಸರ್, 10ನೇ ತಾರೀಕು ಮನೆ ಮಾಡಿ ಕಟ್ಟಿಲ್ಲ, ನಾವೆಲ್ಲೋಗೋಣ ಹೇಳಿ. ಲಕ್ಷ್ಮೀ ನರಸಿಂಹ ಈ ಆಕ್ರೋಶ ಭರಿತ ವ್ಯಾಪಾರಿಗಳ ಅಳಲೇನು ಅಂತ ಕೇಳಿದ್ದಾರೆ. ಬೆಂಗಳೂರಿನಲ್ಲಿ ಜುಲೈ 1ನೇ ತಾರೀಕಿಂದ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅಧಿಕಾರಿಗಳು ಎಲ್ಲ ವಿಭಾಗದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ 270ಕ್ಕೂ ಹೆಚ್ಚು ಕಿಲೋಮೀಟರ್ ರಸ್ತೆಯ ಫುಟ್ಪಾತ್ ಅನ್ನು ಸಂರಕ್ಷಣೆ ಮಾಡಿದ್ದಾರೆ. ಮುಲಾಜಿಲ್ಲದೆ ಕ್ರಮಗಳು ಆಗ್ತಾ ಇದೆ. ಬಟ್ ಆದರೆ ಈ ಒಂದು ಕಾರ್ಯಾಚರಣೆ ವಿರುದ್ಧ ಸಹಜವಾಗಿ ಬೀದಿ ಬದಿ ವ್ಯಾಪಾರಿಗಳು ಅಸಮಾಧಾನ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ಆರ್ಆರ್ ನಗರದ 5ನೇ ಹಂತದಲ್ಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ಭಾರಿ ಆತಂಕದಲ್ಲಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ನೀವೇನು ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಈ ಒಂದು ರಾಜರಾಜೇಶ್ವರಿ ನಗರ 5ನೇ ಹಂತ ಇಲ್ಲಿ ವ್ಯಾಪಾರ ಮಾಡ್ತಿದ್ದಂಥ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡಿದ್ದು ಇದುವರೆಗೂ ಸುಮಾರು ವರ್ಷಗಳ ಕಾಲ ಇಲ್ಲೇ ವ್ಯಾಪಾರವನ್ನು ಮಾಡ್ತಾ ಬದುಕು ಕಟ್ಕೊಂಡಿದ್ರು. ಬಟ್ ಆದರೆ ಈಗ ಆಗ್ತಾ ಇರತಕ್ಕಂಥ ಕಾರ್ಯಾಚರಣೆಯಿಂದ ಇವರಿಗೂ ಭಯಭೀತರಾಗಿದ್ದಾರೆ. ಸೊ ಯಾಕಂತಂದರೆ ಇಲ್ಲೂ ಕೂಡ ಕಾರ್ಯಾಚರಣೆ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ನಿಶ್ಚಿತ. ಯಾಕಂತಂದರೆ ಇದೊಂದು ಮುಖ್ಯ ರಸ್ತೆಯಲ್ಲೂ ಕೂಡ ಅತಿಕ್ರಮಣ ಆಗಿದೆ ಅಂತಕ್ಕಂಥ ಆರೋಪಗಳು, ದೂರುಗಳು ಬಂದ ಹಿನ್ನೆಲೆ ಇಲ್ಲೂ ಕೂಡ ಕಾರ್ಯಾಚರಣೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ ಅಂತಕ್ಕಂಥ ಒಂದು ವಿಷಯ ತಿಳಿದು ಬೀದಿ ಬದಿ ವ್ಯಾಪಾರಿಗಳು ಭಾರಿ ಅಸಮಾಧಾನ ಹೊರಹಾಗ್ತಾ ಇದ್ದಾರೆ, ಸಂಕಷ್ಟ ತೋಡ್ಕೊಡ್ತಾ ಇದ್ದಾರೆ. ಏನು ಹೇಳ್ತಾರೆ ಬನ್ನಿ ಕೇಳೋಣ. ಈಗ ಎಲ್ಲ ಕಡೆ ನಡೀತಾ ಇದೆ ಮೇಡಮ್ ಕಾರ್ಯಾಚರಣೆ. ಸುಪ್ರೀಂ ಕೋರ್ಟ್ ಆದೇಶ ಒಂದು ಕಡೆ, ಈಗಾಗಲೇ 2-3 ಸುತ್ತಿನ ಸಭೆಗಳನ್ನು ಮಾಡಿ ಸಚಿವರು ಸೂಚನೆ ಕೊಟ್ಟ ಮೇರೆಗೆ ಬೆಂಗಳೂರಿನಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಮುಖ್ಯ ರಸ್ತೆ ಬರೀ 2000 ಕಿಲೋಮೀಟರ್ ರಸ್ತೆಯಲ್ಲಿ ಮಾತ್ರ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ, ಅಲ್ಲಿ ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಸೊ ನೀವು ಏನ್ ಮಾಡ್ತಾ ಇದ್ರಿ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರಿ? 16 ವರ್ಷದಿಂದ ಮರದಗೇಟಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಿದ್ವಿ ಸರ್. ಅವರು ಬೇರೆ ಕಡೆ ಮಾಡಬೇಕು ಅಂದ್ರೆ ಈಗ ನಮ್ಗೆ ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಲೋನ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವ್ರು ನಮಗೆ ಬೇರೆ ಕಡೆ ಜಾಗ ಕೊಟ್ಟು ಆ ರೋಡ್ನ ಅವರು ರೆಡಿ ಮಾಡಬೇಕಾಗುತ್ತೆ ಸರ್. ನಾವು ವ್ಯಾಪಾರ ಮಾಡೋದು ಸರ್. ಸರ್, ಈಗ ನಿಯಮಗಳು ಏನು ಹೇಳುತ್ತೆ ಅಂತಂದ್ರೆ ಪಾದಾಚಾರಿ ಮಾರ್ಗ ಪಾದಾಚಾರಿಗಳಿಗೆ ಮಾತ್ರ, ನಡೆದಾಡಕ್ಕೆ ಮಾತ್ರ ಅಂತಕ್ಕಂಥದ್ದು ನಿಯಮಗಳಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಬರೀ 20% ರಸ್ತೆ ಅಂದ್ರೆ 2000 ಕಿಲೋಮೀಟರ್ ಮಾತ್ರ ತೆರವು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು. ಸೊ ಬೇರೆ ಕಡೆ ಇಟ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಕೊಟ್ಟರೆ ಏನು ಮಾಡ್ತೀರಾ? ಆಗಲ್ಲ ಸರ್. ನಾನು ಬದುಕಿದ್ರು ಫುಟ್ಪಾತ್ ಮೇಲೆ, ಸತ್ರು ಫುಟ್ಪಾತ್ ಮೇಲೆ. ನಾನು ಫುಟ್ಪಾತ್ ಮೇಲೆ ಇಟ್ಕೊಂಡಿಲ್ಲ, ನಾನು ಕೇವಲ ಪಾರ್ಕಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ. ನೋ ಪಾರ್ಕಿಂಗ್ ಅಂತ ವೆಂಡಿಂಗ್ ಝೋನ್ ಮಾಡಿಬಿಟ್ಟಿದ್ದಾರೆ. ಅದೇ ಪಾರ್ಕಿಂಗ್ ಮಾತ್ರ, ನಮ್ಮಂತ ಬೀದಿ ಬದಿ ವ್ಯಾಪಾರಿಗಳಿಗಲ್ಲ. ಪಾರ್ಕಿಂಗ್ ಯಾಕೆ ಮಾಡ್ಬೇಕು ಸರ್? ನಾವೇನು ಕೇಳ್ತಾರೆ, ನಾವು ಫುಟ್ಪಾತ್ ಮೇಲೆ ಇಲ್ಲ, ಪಾರ್ಕಿಂಗ್ ಇದ್ದೀನಿ. ಇವರು ನಾನು ಒಬ್ಬ ಪಾದಚಾರಿ, ನನ್ನ ಅಕ್ಕ ತಂಗಿದೂ ಒಬ್ಬ ಪಾದಚಾರಿ. ನನ್ನ ಆರ್ಆರ್ ನಗರದಲ್ಲಿ ಎಷ್ಟು ವ್ಯಾಪಾರ ಮಾಡ್ತಾರೆ ಅವರು ಒಬ್ಬ ಪಾದಚಾರಿ ಸ್ವತಃವ್ರೆ ಅಂತ ಹೇಳ್ತಾರಲ್ಲ ಕೃಷ್ಣ ಬೈರೇಗೌಡ ಸರ್, ಅದು ನಮ್ಗೆ ನೋಟಿಸ್ ಕೊಡಲಿ. ಇವಾಗ ನಮ್ಮ ತೆರವುಗೊಳಿಸ್ತಾ ಇದ್ದಾರಲ್ಲ, 1 ತಿಂಗಳು ಮುಂಚೆ ನೋಟಿಸ್ ಕೊಡಬೇಕು ಅಂತ ಆ್ಯಕ್ಟಲ್ಲಿದೆ. ಇವರು ಹಿರಿಯ ನಾಗರಿಕರು ಅವ್ನು ಫೋನ್ ಮಾಡಿಬಿಡ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ನಮ್ಮನ್ನ ಎತ್ತಿಸ್ತಾರೆ. ಸರ್, ಈಗ ಒಂದಷ್ಟು ಜನ ಪೂರ್ತಿ ಅತಿಕ್ರಮಣ ಮಾಡ್ಕೊಂಡಿಲ್ಲ, ಬಟ್ ಎಷ್ಟೋ ಕಡೆಗಳಲ್ಲಿ ಪೂರ್ತಿಯಾಗಿ ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಏನು ಅಂತಂದ್ರೆ ಒಂಚೂರು ಕೂಡ ಜಾಗ ಬಿಡದೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಆಗ ಫುಟ್ಪಾತ್ ಅಲ್ಲಿ ಓಡಾಡ್ತಕ್ಕಂಥ ಜನ ಏನ್ ಮಾಡಬೇಕು ಸರ್? ಅವಾಗ ಎತ್ತಿಸ್ಲಿ, ಇವ್ರು ಬೇಡ, ಇವ್ರು ಮಾಡ್ತಾರೋ ಕಾರ್ಯಾಚರಣೆ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಮಾಡಲಿ. ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ. ಸೀನಿಯರ್ ಸಿಟಿಸನ್ಗೂ ಒಳ್ಳೇದಾಗಬೇಕು, ನಮಗೂ ಹಂಗಂದ್ಬಿಟ್ಟು ಬೀದಿ ಬದಿ ವ್ಯಾಪಾರಿಗಳನ್ನೆಲ್ಲ ತೊಂದರೆ ಕೊಟ್ಕೊಂಡು ಬರೀ ಫುಟ್ಪಾತ್ ಇವ್ರಿಗೆಲ್ಲ ಇದು ಮಾಡಲಿ ಅಂತ ನಾವು ಹೇಳ್ತಾ ಇಲ್ಲ. ಸೊ ಅವ್ರು ಹೇಳ್ತಾರಲ್ವ, ಈಗ 20% ಮಾತ್ರ ಇದು ಮಾಡ್ತಾ ಇದ್ದೀವಿ, ಇನ್ನೂ 80% ಇದೆ ಅಂತ. ಬಂದು ಅದೇ 80%ಅಲ್ಲಿ ನಮ್ಮ ಒಂದು ಮಾರ್ಕು ಅಂತ ಮಾಡಿಕೊಡ್ಲಿ, ಅವಾಗ ನಾವು ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂತ ಅಂದರೆ ಈಗ ನಾವು ಅಲ್ಲಿ ಗೌರ್ಮೆಂಟ್ ಜಾಗದಲ್ಲೇ ಇವ್ರು ಬಿಡ್ತಾ ಇಲ್ಲ ಅಂತ ಅಂದರೆ ಪ್ರೈವೇಟ್ ಪ್ರಾಪರ್ಟಿ ಅವ್ರು ನಮ್ಮನ್ನು ಬಿಡ್ತಾರ ಜೀವನ ಮಾಡೋದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.